ಬೆಂಗಳೂರಿನಲ್ಲಿ ಶವ ಸಾಗಿಸಲು ಲಂಚ ಕೇಳಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಗಳ ಸಾವಿನ ಯುಟಿಆರ್ ಪ್ರತಿ ನೀಡಲು ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಶವ ಸಾಗಿಸಲು ಲಂಚ ಕೇಳಿದ್ದಾರೆ. ಈ ಒಂದು ಆರೋಪ ಕೇಳಿ ಬಂದಿದೆ. ಮಗಳ ಸಾವಿನ ಯುಟಿಆರ್ ಪ್ರತಿಯನ್ನ ನೀಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಿಂದ ನೋಟಿಸ್. ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಿಜಿ ಮತ್ತು ಐಜಿಪಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. 15 ದಿನದಲ್ಲಿ ವರದಿ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಘಟನೆಯ ಬಗ್ಗೆ ಸಂಪೂರ್ಣ ವರದಿ ಕೊಡಬೇಕು ಅಂತ ಈ ಒಂದು ನೋಟಿಸ್ ನಲ್ಲಿ ತಿಳಿಸಲಾಗಿದೆ. ಆಂಬ್ಯುಲೆನ್ಸ್ ಚಾಲಕ, ಪೊಲೀಸ್ ಹಾಗೂ ಸ್ಮಶಾನ ಸಿಬ್ಬಂದಿ ಸದ್ಯಕ್ಕೆ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸಬೇಕು ಅಂತ ಈ ಒಂದು ನೋಟಿಸ್ ನಲ್ಲಿ ತಿಳಿಸಲಾಗಿದೆ. ಬೆಂಗಳೂರಿನಲ್ಲಿ ಶವ ಸಾಗಿಸಬೇಕಂತ ಅಂದ್ರೂ ಕೂಡ ಲಂಚವನ್ನ ಕೊಡಬೇಕಂತೆ. ಈ ರೀತಿಯ ಆರೋಪ ಸದ್ಯಕ್ಕೆ ಕೇಳ ಬಂದಿದೆ. ಮಗಳ ಸಾವಿಗೆ ಸಂಬಂಧಪಟ್ಟಂತೆ ಯುಟಿಆರ್ ಪ್ರತಿಯನ್ನ ಕೇಳಲಿಕ್ಕೆ ಅಂತ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ನೀನು ಇಷ್ಟು ಅಮೌಂಟ್ ಕೊಡಬೇಕು, ಇಷ್ಟು ಅಮೌಂಟ್ ಕೊಟ್ಟರೆ ನೀನು ಯುಟಿಆರ್ ಪ್ರತಿಯನ್ನ ಕೊಡ್ತೀನಿ, ಇಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿದ್ದಾರೆ. ಇದಕ್ಕೂ ಕೂಡ ಲಂಚ ಕೇಳ್ತೀರಾ ಅಂತಂದ್ರೆ ಅಧಿಕಾರಿಗಳು ಎಷ್ಟು ಮಾನ ಮರ್ಯಾದೆ ಬಿಟ್ಟಿದ್ದೀರಾ ಅಂತ ಗೊತ್ತಾಗತ್ತೆ. ಎಲ್ಲದಕ್ಕೂ ಕೂಡ ಈಗ ಲಂಚ ಕೊಡ್ಬೇಕಂತಂದ್ರೆ ಬಡವರು ಎಲ್ಲಿ ಹೋಗ್ತಾರೆ? ಈ ಲಂಚ ಅನ್ನೋದೇ ಹೆಚ್ಚಾಗ್ಬಿಟ್ಟಿದೆ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಲೇಬೇಕಾಗತ್ತೆ. 15 ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಈಗ ಸೂಚನೆಯನ್ನ ಕೊಡಲಾಗಿದೆ. ನೋಡ್ಬೇಕಾಗತ್ತೆ ಯಾವ ವರದಿಯನ್ನ ಕೊಡ್ತಾರೆ, ಈ ಒಂದು ವರದಿಯಲ್ಲಿ ಏನೆಲ್ಲ ಉಲ್ಲೇಖ ಆಗತ್ತೆ ಅಂತ ನೋಡ್ಬೇಕು.